ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಇವತ್ತು ಯೋಗ ದಿನಾಚರಣೆ. ಹೀಗಾಗಿ ಏನು ಅಂತಂದರೆ ವಿಶ್ವದ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ನಾಯಕರುಗಳು ಜೊತೆಗೆ ದೊಡ್ಡ ದೊಡ್ಡ ಜನರು, ಜನಸಾಮಾನ್ಯರು ಎಲ್ಲರೂ ಸೇರ್ಕೊಂಡು ಯೋಗ ಮಾಡ್ತಾ ಇದ್ದಾರೆ. ಈ ಮುಖಾಂತರ ಯೋಗ ಯಾರಿಗುಂಟು ಯಾರಿಗಿಲ್ಲ ಈ ಭಾಗ್ಯ. ಯಾಕಂದರೆ ಯೋಗದಿಂದ ಆರೋಗ್ಯ ಭಾಗ್ಯ. ವಿಶಾಖಪಟ್ಟಣಂನಲ್ಲಿ ಪ್ರಧಾನಿ ಮೋದಿಯಿಂದ ಯೋಗ. ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂ ಪ್ರಧಾನಿ ಮೋದಿ ಅಲ್ಲಿ ಯೋಗ ಮಾಡಿದ್ದಾರೆ. ಒಂದು ಭೂಮಿ ಒಂದು ಆರೋಗ್ಯ, ಈ ಥೀಮ್ ನಡಿಯಲ್ಲಿ ಯೋಗ ದಿನಾಚರಣೆ. ಆಂಧ್ರ ಸಿಎಂ ಡಿಸಿಎಂ ಇದರಲ್ಲಿ ಪಾಲ್ಗೊಂಡಿದ್ದರು, ನಾಯ್ಡು ಮತ್ತು ಪವನ್ ಕಲ್ಯಾಣ್. ಮೋದಿ ಅವರಿಂದ ಶುರುವಾದಂಥ ಈ ಯೋಗ ದಿನಾಚರಣೆ 11 ವರ್ಷಗಳಾಯ್ತು ನೋಡಿ. ಯೋಗ ಭಾರತದ ದೊಡ್ಡ ಕೊಡುಗೆ. ಸಾಮಾನ್ಯ ಸಂಗತಿನ ಯೋಗ ಸಂಸ್ಕಾರ ಸಾಮಾನ್ಯ ಸಂಸ್ಕಾರ ಅಲ್ಲ. ಯೋಗ ಜ್ಞಾನದ ಯೋಗ ನಮ್ಮದಾಗಿದೆ ಅಂತಂದ್ರೆ ಅದಕ್ಕಿಂತ ದೊಡ್ಡ ಭಾಗ್ಯ ಇನ್ಯಾವುದಿದೆ ಹೇಳಿ. ಒಂದು ಭೂಮಿ ಒಂದು ಆರೋಗ್ಯ, ಈ ಥೀಮ್ ನಡಿಯಲ್ಲಿ ಪ್ರತಿ ವರ್ಷ ಒಂದೊಂದು ಥೀಮ್ ಇರುತ್ತೆ. ವಿಶಾಖಪಟ್ಟಣಂನಲ್ಲಿ ಪ್ರಧಾನಿ ಮೋದಿ ಯೋಗ ಮಾಡ್ತಾ ಇದ್ದಾರೆ. और श्वास घुमाइए, श्वास తీసుకుంటూ తలాని క్లాక్ వైజ్ తిప్పండి. श्वास वदलतू तलानी किंदकी తీసుకురండి. श्वास छोड़ते हुए गर्दन को नीचे लेके आइए. एक और बार इसका अभ्यास करेंगे. पूरा ध्यान गर्दन और धीरे से और श्वास लेते हुए सामान्य स्थिति में आइए. श्वास తీసుకుంటూ गर्दन చేతులు ఇంటర్లాక్ చేయండి. हथेलियों को बाहर की तरफ घुमाइए. చేతులను బయటి వైపు బ్యాలెన్స్ చేయడానికి ప్రయత్నం చేయండి. ఈ స్థితిలో కొంతసేపు ఉంచ और धीरे धीरे श्वास छोड़ते हुए एडियों को हाथों को नीचे लेके आइए. మెల్లగా శ్వాస వదులుతూ చేతులను మరియు హీల్ను కిందకు తీసుకురండి. दोनों हाथों को पैर के पास रखने का. ನಾವು ನೋಡ್ತಾ ಇದ್ದೀವಿ ಜನಸಾಮಾನ್ಯರ ನಡುವೆ ಜನಸಾಮಾನ್ಯರಾಗಿ ದೇಶದ ಪ್ರಧಾನಿ ಯೋಗ ಮಾಡ್ತಿರುವಂತಹ ರೀತಿ. ಯೋಗದಿಂದ ಆರೋಗ್ಯ ಭಾಗ್ಯ, ಯೋಗದಿಂದ ಆರೋಗ್ಯದ ಯೋಗ ಇಡೀ ವಿಶ್ವಕ್ಕೆ ಯೋಗವನ್ನು ಕೊಟ್ಟಿರುವಂಥ ಭಾರತ, ಇದನ್ನ ವಿಶ್ವದ ಮೂಲೆ ಮೂಲೆಗೆ ಮುಟ್ಟಿಸಿದಂಥ ಕೀರ್ತಿ ಪ್ರಧಾನಿಯವರದು. 11 ವರ್ಷ ಆಯಿತು ವಿಶ್ವ ಯೋಗ ದಿನಾಚರಣೆ ಜಗತ್ತಿನಾದ್ಯಂತ ನಡೀತಾ ಇದೆ. ನೋಡಿ ಎಲ್ಲಿಂದ ಎಲ್ಲಿ ತನಕ ಹಬ್ಬಿದೆ ಅನ್ಲಿಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್. ಮುಸ್ಲಿಂ ರಾಷ್ಟ್ರಗಳಲ್ಲೂ ಕೂಡ ಈಗ ಯೋಗ ಪ್ರಚಲಿತ. ಇದಕ್ಕಿಂತ ದೊಡ್ಡ ಸಾಧನೆ ಇನ್ನೇನಿದೆ ಹೇಳಿ. ನೋಡಿ ಹಿಂದೆ ಸಮುದ್ರ ತೀರದಲ್ಲೇ ಯೋಗ. ಇದಕ್ಕೂ ಮೊದಲು ಪ್ರಧಾನಿ ಮಾತಾಡಿದ್ರು, ಬನ್ನಿ ಏನ್ ಹೇಳ್ತಾರೆ ನೋಡೋಣ. इंटरनेशनल योग डे की बहुत बहुत शुभकामनाएं. आज 11वीं बार पूरा विश्व 21 जून को एक साथ योग कर रहा है. योग का सीधा साधा अर्थ होता है जुड़ना, और ये देखना सुखद है कि कैसे योग ने पूरे विश्व को जोड़ा है. मैं बीते 1 दशक में योग की यात्रा को जब देखता हूं तो बहुत कुछ याद आता है. वो दिन जब संयुक्त राष्ट्र में भारत ने प्रस्ताव रखा कि 21 जून को अंतर्राष्ट्रीय योग दिवस के रूप में मान्यता मिले, और तब कम से कम समय में दुनिया के 175 देश हमारे इस प्रस्ताव के साथ खड़े हुए. आज की दुनिया में ऐसी एकजुटता, ऐसा समर्थन सामान्य घटना नहीं है. ये सिर्फ एक प्रस्ताव का समर्थन भर नहीं था,
ये मानवता के भले के लिए दुनिया का सामूहिक प्रयास था। आज 11 साल बाद हम देख रहे हैं कि योग दुनिया भर में करोड़ों लोगों की जीवन शैली का हिस्सा बन चुका है। मुझे गर्व होता है जब मैं देखता हूं कि हमारे दिव्यांग साथी ब्रेल में योग शास्त्र पढ़ते हैं। वैज्ञानिक अंतरिक्ष में योग करते हैं। गांव-गांव में युवा साथी योग ओलंपियाड में भाग लेते हैं। यहां सामने देखिए, ये नेवी के सभी जहाजों में भी अभी बहुत शानदार योगा कार्यक्रम चल रहा है। चाहे सिडनी ओपेरा हाउस की सीढ़ियां हो या एवरेस्ट की चोटी हो या फिर समंदर का विस्तार हो, हर जगह से एक ही संदेश आता है, योग सभी का है और सभी के लिए है। इंटरनेशनल योग डे की ರಾಷ್ಟ್ರದಲ್ಲಿ ಬೇರೆ ಬೇರೆ ನಾಯಕರು ಬೇರೆ ಬೇರೆ ಭಾಗಗಳಲ್ಲಿ ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ. ಈ ಮುಖಾಂತರ ಏನು ಅಂದರೆ ಯೋಗ ದಿನಾಚರಣೆಯ ರಂಗನ್ನು ಜಾಸ್ತಿ ಮಾಡಿದ್ದಾರೆ. ವಿಶಾಖಪಟ್ಟಣಂನಲ್ಲಿ ಪ್ರಧಾನಿ ನಾವು ನೋಡ್ತಾ ಇದ್ದೀವಿ. ವಿಶಾಖಪಟ್ಟಣದ ಎರಡೆರಡು ದೃಶ್ಯಾವಳಿಗಳು, ಮೂರು ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ. ಮೋದಿಯವರು, ಚಂದ್ರಬಾಬು ನಾಯ್ಡು ಅವರು, ಪವನ್ ಕಲ್ಯಾಣ್ 3 ಜನ ಈ ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಂಡಿರುವಂಥದ್ದು. ಡೆಹ್ರಾಡೂನ್ ಮತ್ತು ಆದಿತ್ಯನಾಥ್ ಗೋರಖ್ಪುರ್ನಲ್ಲಿ, ಇನ್ನು ನೋಡಿ ಡೆಹ್ರಾಡೂನ್ನಲ್ಲಿ ದ್ರೌಪದಿ ಮುರ್ಮು ಅವರು, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೂಡ ಪಾಲ್ಗೊಂಡಿದ್ದಾರೆ ಉಧಂಪುರ್ನಲ್ಲಿ. ಇನ್ನು ಶಿವರಾಜ್ ಸಿಂಗ್ ಚೌಹಾಣ್, JP ನಡ್ಡಾ ದೆಹಲಿನಲ್ಲಿ, ಈ 3 ನಾಯಕರು ದೆಹಲಿನಲ್ಲಿ, ಜಯಶಂಕರ್ ಕೂಡ ದೆಹಲಿನಲ್ಲಿದ್ದಾರೆ. ಪ್ರಹ್ಲಾದ್ ಜೋಶಿ ಐತಿಹಾಸಿಕ ನಗರ ಪಟ್ಟದಕಲ್ನಲ್ಲಿ ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ. ಹಳೇಬೀಡಿನಲ್ಲಿ ವಿ ಸೋಮಣ್ಣ, ಅದು ಕೂಡ ಐತಿಹಾಸಿಕ ಸ್ಥಳ. ಬೇಲೂರು ಪಕ್ಕದಲ್ಲಿರುವಂಥ ಹಳೇಬೀಡು. ಇನ್ನು ಮೈಸೂರಿನಲ್ಲಿ ಯದುವೀರ್ ಸಂಸದ ರಾಜವಂಶಸ್ಥರು ಯದುವೀರ್ ಅವರು ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ. ನೋಡಿ, ಇದೇ ಮೈಸೂರಿಗೆ ಬಂದಂಥ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅರಮನೆ ಭೇಟಿ ಕೊಟ್ಟಿದ್ದರು, ರಾಜವಂಶಸ್ಥರನ್ನು ಭೇಟಿ ಮಾಡಿದರು, ಮಾತಾಡಿದರು. ಅದಾದ ನಂತರದ ಬೆಳವಣಿಗೆಗಳು ಗೊತ್ತಿದೆ. ಮುಂದೆ ಬಂದಂಥ ಚುನಾವಣೆಯಲ್ಲಿ ಇದೇ ಯದುವೀರ್ ಅವರನ್ನು ಕಣಕ್ಕಿಳಿಸಿದರು. ಅಲ್ಲಿಂದ ಅವರು MP ಕೂಡ ಆದರು.